ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ರಾತ್ರಿ ಇಡೀ ಸುರಿದ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ರಾತ್ರಿ ಇಡೀ ಭಾರೀ ಮಳೆಯಾಗಿದೆ ಚಿಕ್ಕಮಗಳೂರಲ್ಲಿ. ಮುಖ್ಯವಾಗಿ ಶೃಂಗೇರಿ ಮಠದ ಪಾರ್ಕಿಂಗ್ ಪ್ರದೇಶಕ್ಕೆ ಮಳೆ ನೀರು ನುಗ್ಗಿದೆ. ಗಾಂಧಿ ಮೈದಾನದಲ್ಲಿರುವಂತಹ ಪಾರ್ಕಿಂಗ್ ಪ್ರದೇಶ ಜಲಾವೃತವಾಗಿದೆ. ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿರುವಂತಹ ಕಾರುಗಳು ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ. ಶೃಂಗೇರಿ ಮಠಕ್ಕೆ ಬಂದಿದ್ದಂತಹ ಪ್ರವಾಸಿಗರ ಕಾರು ಮುಳುಗಡೆಯಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಚಿಕ್ಕಮಗಳೂರಲ್ಲೂ ಕೂಡ ಭಾರಿ ಮಳೆಯಾಗಿದೆ. ರಾತ್ರಿ ಇಡೀ ಸುರಿದಿರುವಂತಹ ಮಳೆಗೆ ಪಾರ್ಕಿಂಗ್ ಸ್ಲಾಟ್ ಗಮನಿಸ್ತಾ ಇದ್ರ ಮಳೆ ಆಗ್ತಾ ಇದೆ. ಮತ್ತೊಂದು ಕಡೆ ನೀರು ನಿಂತ್ಕೊಂಡಿದೆ. ಕೆರೆಗಳು ಕಂಪ್ಲೀಟ್ ಆಗಿ ರಸ್ತೆಗಳು ಕೂಡ ಕೆರೆ ಅಂತಾಗಿದೆ. ಎಲ್ಲ ಪ್ರದೇಶಗಳು ಕೆರೆ ಅಂತ ಆಗುತ್ತಿರುತ್ತೆ. ಈಗ ನೋಡಿ, ಸಾಮಾನ್ಯವಾಗಿ ರಾತ್ರಿ ಇಡೀ ಸುರಿದಿರುವಂತಹ ಮಳೆ ಇದೆ. 26/7/2025 ಗಮನಿಸ್ತಾ ಇರಬಹುದು. ಮಲೆನಾಡಿನ ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ. ಒಂದು ಕಡೆ ಶಿವಮೊಗ್ಗದಲ್ಲಿನ ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಶಿವಮೊಗ್ಗದಲ್ಲೂ ಕೂಡ ಸಾಕಷ್ಟು ಮಳೆಯಾಗಿದೆ. ತೀರ್ಥಹಳ್ಳಿ, ಸಾಗರ ತಾಲೂಕುಗಳಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಹೀಗಾಗಿ ಅಲ್ಲಿ ಯಾವ ರೀತಿ ಸಮಸ್ಯೆ ಉಂಟಾಗಿದೆ ಅನ್ನೋದ್ರ ಬಗ್ಗೆ ನೋಡಿದ್ರೆ, ಮತ್ತೊಂದು ಕಡೆ ಶೃಂಗೇರಿ ಮಠದ ಪಾರ್ಕಿಂಗ್ ಸ್ಲಾಟ್ ಅನ್ನು ನೋಡ್ತಾ ಇದ್ರೆ ಅಂದ್ರೆ ಪ್ರದೇಶದಲ್ಲಿ ನೀರು ನುಗ್ಗಿದೆ. ಚಿಕ್ಕಮಗಳೂರಲ್ಲಿ ಒಂದು ಕಡೆ ಮಳೆ ಬಂದ್ರೆ ಎರಡು ಸಮಸ್ಯೆಗಳು ದೊಡ್ಡದಾಗಿ ಕಾಣಿಸುತ್ತೆ. ಒಂದು ಶೃಂಗೇರಿಯಲ್ಲಿರುವಂತಹ ಆ ದೇವಾಲಯ ಮುಳುಗಡೆ ಆಗುವಂಥದ್ದು, ಇದ್ರ ಜೊತೆಗೆ ಒಂದಿಷ್ಟು ದೇವಾಲಯಗಳಂದ್ರೆ ನದಿ ಪಾತ್ರದಲ್ಲಿರುವಂತಹ ದೇವಾಲಯಗಳ ಮುಳುಗಡೆ ಆಗುತ್ತೆ. ಇದೇ ಸಂದರ್ಭದಲ್ಲಿ ಗುಡ್ಡ ಕುಸಿತ ಕೂಡ ಆಗುತ್ತೆ. ಗುಡ್ಡ ಕುಸಿತ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ? ರಸ್ತೆ ಬಂದ್ ಆಗುತ್ತೆ, ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಸದ್ಯ ರಾಜ್ಯದಾದ್ಯಂತ ಮಳೆ ಆಗ್ತಾ ಇದೆ. ಅದೇ ರೀತಿಯಾಗಿ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಹೀಗಾಗಿ ಒಂದಿಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಅಲ್ಲಿ. ಚಂದ್ರದ್ರೋಣ ಪರ್ವತದ ಸಾಲಿನಲ್ಲೂ ಕೂಡ ಸಾಕಷ್ಟು ಮಳೆಯಾಗ್ತಾ ಇದೆ. ಬಿರುಗಾಳಿ ಸಹಿತ ಮಳೆ ಆಗಿರುವ ಕಾರಣಕ್ಕಾಗಿ ಅಲ್ಲಿ ಬೃಹತ್ ಮರ ಉರುಳಿ ಬಿದ್ದಿದೆ. ಚಂದ್ರಿಕಾ ಎಸ್ಟೇಟ್ ಬಳಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಬೃಹತ್ ಮರ. ಚಂದ್ರದ್ರೋಣ ಪರ್ವತದ ರಸ್ತೆಯ ಚಂದ್ರಿಕಾ ಎಸ್ಟೇಟ್ ಇದು. ಮುಳ್ಳಯ್ಯನಗಿರಿ, ಇನಾಮ್ ದತ್ತಾತ್ರೇಯ, ಬಾಬಾ ಬುಡನ್ ದರ್ಗಾ, ಜರಿ ಫಾಲ್ಸ್ ಸಂಪರ್ಕಿಸುವಂತಹ ರಸ್ತೆ ಸಂಪರ್ಕ ಬಂದ್ ಆಗಿದೆ. ಬೃಹತ್ ಗಾತ್ರದ ಮರ ಬಿದ್ದು ವಿದ್ಯುತ್ ಕೂಡ ಕಡಿತವಾಗಿದೆ. ಗಮನಿಸ್ತಾ ಇದ್ದೀರಾ, ವಿದ್ಯುತ್ ಕಂಬ ಕೂಡ ಬಿದ್ದಿದೆ, ಮರ ಕೂಡ ಬಿದ್ದಿರುವಂಥದ್ದು. ರಸ್ತೆ ಸಂಪರ್ಕ ಕಂಪ್ಲೀಟ್ ಆಗಿ ಸ್ಥಗಿತವಾಗಿರುವಂಥದ್ದು. ಅಲ್ಲಿ ನೋಡಿ, ಪ್ರವಾಸಿಗರೇ ಈ ಕೆಲಸವನ್ನ ಮಾಡ್ತಾ ಇದ್ದಾರಾ ಅಂತ ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಅಶ್ವಿನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವಿನಿ, ಗಮನಿಸ್ತಾ ಇದ್ದೀವಿ ಸಾಕಷ್ಟು ಮಳೆ ಅಂತೂ ಆಗ್ತಾ ಇದೆ. ಆ ಭಾಗದಲ್ಲಿ ಸದ್ಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಎಸ್ ಮಹೇಶ್, ಏನು ಮಲೆನಾಡು ಅಂದ ತಕ್ಷಣ ಮಳೆಯ ನಾಡು ಅಂತಾನೆ ಕರೀಬಹುದು. ಆದ್ರೆ ಈ ಬಾರಿಯ ಮಳೆ ಏನಿದೆ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನ ಜನತೆ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಅಲ್ಲಲ್ಲಿ ಗುಡ್ಡ ಕುಸಿತ, ಇನ್ನೊಂದೆಡೆ ನದಿಗಳು ಪ್ರವಾಹದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ಸಾಕಷ್ಟು ಅನಾಹುತಗಳೇ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಏನು ಶೃಂಗೇರಿಯಲ್ಲೂ ಕೂಡ ತುಂಗಾ ನದಿ ಮೈದುಂಬಿ ಹರಿತಾ ಇರೋದ್ರಿಂದ ಶೃಂಗೇರಿ ಮಠದ ಸಮೀಪದ ಗಾಂಧಿ ಮೈದಾನದವರೆಗೂ ಪಾರ್ಕಿಂಗ್ ಅನ್ನ ಪ್ರವೇಶಿಸಿದೆ. ಇನ್ನೊಂದೆಡೆ ಶಿವಮೊಗ್ಗದಲ್ಲಿ ನೋಡಿದ್ರೆ ತೀರ್ಥಹಳ್ಳಿ, ಸಾಗರ ಹಾಗೂ ಹೊಸನಗರ ಭಾಗಗಳಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಅಲ್ಲೆಲ್ಲ ರಸ್ತೆ ಸಂಪರ್ಕಗಳೇ ಕಡಿತಗೊಂಡಿದೆ ಅಂತ ಹೇಳ್ಬೋದು. ಏನು ನದಿಗಳು ಉಕ್ಕಿ ಹರಿತಾ ಇರೋದ್ರಿಂದ ನದಿ ನೀರು ಏನು ರಸ್ತೆಯನ್ನೇ ಆವರಿಸಿರೋದ್ರಿಂದ ಕೆಲವೆಡೆ ರಸ್ತೆ ಸಂಪರ್ಕಗಳನ್ನೇ ಕಡಿತಗೊಳಿಸಿದೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮಲೆನಾಡಿನಲ್ಲಿ ಮಳೆಯ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು. ಹೀಗೆ ನಿರಂತರವಾಗಿ ಮಳೆ ಸುರಿತಾನೆ ಇದ್ರೆ ಇನ್ನು ಅತಿ ಹೆಚ್ಚಿನ ಅಪಾಯ ಹಾಗೂ ಹಾನಿ ಕೂಡ ಉಂಟಾಗ್ಬೋದು ಅಂತ ಹೇಳ್ಬೋದು. ಮಹೇಶ್ ಅವರೇ, ಧನ್ಯವಾದ ಅಶ್ವಿನಿ ತಮ್ಮೆಲ್ಲ ಮಾಹಿತಿಗಾಗಿ.